3-4 ಗಂಟೆ ಆಯ್ತು. ಆದಿತ್ಯನ ಸ್ಕೂಲ್ ಬಿಟ್ಟಿರತ್ತೆ. ಸ್ಕೂಲ್ ಬಸ್ ಬೇರೆ ಕೆಟ್ಟೋಗಿದೆ ಅಂತೆ. ಇಷ್ಟೊಂದು ಕೆಲಸ ಇದೆ, ಏನ್ ಮಾಡದಪ್ಪ? ಏನ್ ಇಷ್ಟೊಂದು ಅವಸರದಲ್ಲಿದೆಯಾ? ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾ? ಅದು ಆದಿತ್ಯನ ಸ್ಕೂಲ್ ಬಿಟ್ಟಿರುತ್ತೆ. ಅವ್ನ ಸ್ಕೂಲ್ ಬಸ್ ಬೇರೆ ಕೆಟ್ಟೋಗಿದೆ ಅಂತ ಅವನು ಕರ್ಕೊಂಡ್ಬರ್ಬೇಕು. ಅದಕ್ಕೆ ಮಗನ್ ಕರ್ಕೊಂಬರೋ ಗಡಿಬಿಡಿಯಲ್ಲಿ ಕೈಯಿಂದ ಪಾತ್ರೆ ಜಾರ್ತಿದೆ. ಅತ್ತೆ ಎದುರುಗಡೆ ನಿಂತಿದ್ದಾಳೆ ಅನ್ನೋ ಪರಿಜ್ಞಾನನೂ ಇಲ್ಲ ನಿನಗೆ. ನನಗೆ ಕ್ಷಮಿಸಿ ಅತ್ತೆ. ಕ್ಷಮಿಸಿ ಅಂದ್ಬಿಟ್ರೆ ಮಾಡಿರೋ ತಪ್ಪು ಮುಚ್ಚೋಗುತ್ತಾ? ಇದು ನಿನ್ ಶೋಭಮ್ಮನ ಮನೆ ಅಲ್ಲ, ನಿನ್ನ ಅತ್ತೆ ಮನೆ. ಇಲ್ಲಿ ಅದರದೇ ಆದ ಕೆಲವೊಂದು ನಿಯಮ ಇರುತ್ತೆ. ಮುಂದೆ ಇದನ್ನ ನೆನ್ಪಿಟ್ಕೊಳ್ತೀನಿ. ನೀನು ಆದಿತ್ಯನ್ ಕರ್ಕೊಂಬರಕ್ ಹೋಗೋ ಅವಶ್ಯಕತೆ ಇಲ್ಲ. ಹೊರಗಡೆ ಸುತ್ತಾಡೋದಕ್ಕೆ ಒಂದು ಕಾರಣ ಹುಡುಕ್ಬೇಡ. ನಾನು ಭಾಸ್ಕರಂಗೆ ಹೇಳ್ತೀನಿ. ಭಾಸ್ಕರ, ಭಾಸ್ಕರ. ಭಾಸ್ಕರ, ಆದಿತ್ಯನ ಸ್ಕೂಲಿಂದ ಕರ್ಕೊಂಬರ್ಬೇಕು. ನಿಮ್ಮ ಅತ್ತಿಗೆನ ಸ್ಕೂಲ್ ಎಲ್ಲಿದೆ ಅಂತ ಕೇಳ್ಕೊ. ಸರಿಮ್ಮ. ನಾನು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಇನ್ ಪಾತ್ರೆ ಎತ್ತಾಕಲ್ಲ ತಾನೆ? ಸಾಕ್ಷಿ ಸಬ್ಬಕ್ಕಿ ಒಗ್ಗರಣೆ ಬೇಕು ಅಂತ ಕೇಳಿದ್ಲು. ಅದನ್ನ ತಯಾರಿಸಿದೆಯೋ ಇಲ್ವೋ? ಇಲ್ಲಮ್ಮ, ರೆಡಿ ಮಾಡಿಟ್ಟಿದ್ದೀನಿ ಆಗ್ಲೇ. ನೋಡಿ. ಸರಿ. ಅದಕ್ಕೆ ಮದುವೆ ಆದಮೇಲೆ ನಾನು ಅದನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅದೇನಿರ್ಬೋದು ಹೇಳಿ? ನಮ್ಮ ಗೂಂಡಿ ಅದಕ್ಕೆ ಎಲ್ಲೋ ಕಳೆದೋಗ್ಬಿಟ್ಟಿದಾರಪ್ಪ. ಇದೇ ಬೇಕಾಗಿದ್ದಿದ್ದು. ಅದಕ್ಕೆ ನಿಮ್ದು ಅಣ್ಣಂದು ಏನು ಸೂಪರ್ ಟ್ಯೂನಿಂಗ್ ಗೊತ್ತಾ? ಇಲ್ಲಿ ನೀವು ಆದಿತ್ಯನ ಕರ್ಕೊಂಬರ್ಬೇಕು ಅಂತ ಒದ್ದಾಡ್ತಿದ್ದೀರಾ, ಅಲ್ಲಾಗಲೇ ಅಣ್ಣ ಆದಿತ್ಯನ ಕರ್ಕೊಂಬರದೆ ಸ್ಕೂಲ್ ಹತ್ರ ಹೋಗ್ಬಿಟ್ಟಿದ್ದಾನೆ. ಅಬ್ಬಬ್ಬಬ್ಬಬ್ಬಬ್ಬಾ, ನಮ್ಮ ಗೂಂಡಿ ಅತ್ತಿಗೆ ನಾಚ್ಕೊಳ್ಳೋದಕ್ಕೂ ಬರತ್ತೆ. ಭಾಸ್ಕರ್, ಇಲ್ಲಿ ನಿಂತ್ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ಹೋಗಿ ರಾಕಿನ ಟಿವಿ ಸ್ಟೇಷನಿಂದ ಕರ್ಕೊಂಬಾ. ಹಾಗೆ ಬರ್ತಾ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಬಾ, ಅವಳು ಖುಷಿ ಪಡ್ತಾಳೆ. ನೆನ್ಪಿದ್ರೆ ನಮಗೂ ತಗೊಂಡ್ ಬಾ. ಶ್ಯೂರ್, ಖಂಡಿತವಾಗಿ ನಿಮಗೂ ತಗೊಂಡ್ಬರ್ತೀನಿ. ಬಾಯ್. ಆರು ಗಂಟೆ ಆಗ್ತಾ ಬಂತು. ಆದಿತ್ಯ ಇನ್ನೂ ಸ್ಕೂಲಿಂದ ಬಂದಿಲ್ಲ. ಹಲೋ. ಹಲೋ ಸೂರ್ಯವ್ರೆ, ಎಲ್ಲಿದ್ದೀರಾ? 6 ಗಂಟೆ ಆಗ್ತಾ ಬಂತು. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲ, ಆದಿತ್ಯ? ಆದಿ ನನ್ನ ಜೊತೆನೇ ಇದ್ದಾನೆ, ನೀವೇನು ಯೋಚನೆ ಮಾಡ್ಬೋದು. ಹೋಗಿದೆ ಎಷ್ಟೊತ್ತು ತನಕ? ಅಮ್ಮ ನೀನು ಎಷ್ಟೊತ್ತಿಂದ ಕಾಯ್ತಿದ್ಲು ಗೊತ್ತಾ? ಅಮ್ಮ, ಹೊಸ ಬಣ್ಣನ ಹೊಸ ಸ್ಕೂಲಿಗೆ ಸೇರಿಸಿದ್ರು. ಆದಿತ್ಯನ ಹೊಸ ಸ್ಕೂಲಿಗೆ ಸೇರಿಸಿದ್ರಾ?
ನನಗೊಂದು ಮಾತು ಹೇಳಿಲ್ಲ. ಇಷ್ಟು ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ನನಗೊಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ನಮ್ಮ ಮನೇಲಿ ಗಂಡಸರು ನಿರ್ಧಾರ ತಗೋತಾರೆ, ಹೆಂಗಸರು ಅದನ್ನ ಸಂತೋಷದಿಂದ ಪ್ರಶ್ನೆ ಮಾಡದೆ ಒಪ್ಕೋತಾರೆ. ಅಣ್ಣ, ಅರ್ಪಿತಾಗೆ ಇದೆಲ್ಲ ಹೊಸದಲ್ವಾ? ಗಂಡ ಹೋದ್ಮೇಲೆ ಅಲ್ಲಿ ಅವಳೇ ಮನೆ ಮಗ ಆಗಿದ್ಲು. ಅದೇ ಅಭ್ಯಾಸ ಆಗೋಗಿದೆ. ಅತ್ತೆ ಮನೆ ಬದಲಾದ್ಮೇಲೆ ಅಭ್ಯಾಸಗಳು ಬದಲಾಗಬೇಕು. ಸೂರ್ಯ ಏನೇ ನಿರ್ಧಾರ ತಗೊಂಡಿದ್ರು ಅದನ್ನ ಚೆನ್ನಾಗಿ ಯೋಚನೆ ಮಾಡೇ ತಗೊಂಡಿರ್ತಾನೆ. ನಿನ್ನ ಮಗನ್ನ ಎಲ್ಲ ಶ್ರೀಮಂತರ ಮಕ್ಕಳು ಓದುವಂತ ಬೆಸ್ಟ್ ಸ್ಕೂಲ್ಗೆ ಹಾಕಿರ್ತಾನೆ. ನೀನು ಅವನನ್ನ ಪ್ರಶ್ನೆ ಮಾಡೋ ಬದಲು ನಿನ್ನ ಮಗ ಒಳ್ಳೆ ಸ್ಕೂಲ್ಗೆ ಸೇರಿದಾನೆ ಅಂತ ಸಂತೋಷ ಪಡು. ಹೋಗು. ಆರತಿ ಅವರೇ, ನಿಮಗೆ ನನ್ನ ನಿರ್ಧಾರ ಇಷ್ಟ ಆಗಿಲ್ಲ ಅಂತ ನನಗೆ ಗೊತ್ತು. ಆದಿತ್ಯನ ಭವಿಷ್ಯಕ್ಕೋಸ್ಕರ ಸಾಕ್ಷಿ ಸ್ಕೂಲಲ್ಲಿ ಅವನು ಅಡ್ಮಿಷನ್ ಮಾಡಿದ್ದೀನಿ. ಆರತಿ ಅವರೇ, ಏನಾದರೂ ಮಾತಾಡಿ. ಏನು ಪ್ರಾಬ್ಲಮ್ ಇದೆ? ಆದಿತ್ಯ ಹಳೆ ಸ್ಕೂಲಲ್ಲಿ ಇರೋದ್ರಿಂದ ನನಗೆ ಪ್ರಾಬ್ಲಮ್ ಇರಲಿಲ್ಲ. ಈಗ ಹೊಸ ಸ್ಕೂಲಿಗೆ ಸೇರಿಸೋ ಅಗತ್ಯನೂ ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಮಕ್ಕಳು ಒಳ್ಳೆ ಭವಿಷ್ಯಕ್ಕಾಗಿ ಒಳ್ಳೆ ಸ್ಕೂಲಲ್ಲಿ ಸೇರೋದು ತುಂಬ ಮುಖ್ಯ. ಕ್ಷಮಿಸಿ ಸೂರ್ಯ ಅವರೇ, ನಾನು ನಿಮ್ಮ ಮಾತನ್ನು ಒಪ್ಪೋದಿಲ್ಲ. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರೆಲ್ಲ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದಿಲ್ಲ. ವಿಶ್ವೇಶ್ವರಯ್ಯ ಅವರು ಬೀದಿ ದೀಪದಲ್ಲಿ ಓದಿ ಇಂಜಿನಿಯರಿಂಗ್ ಪಾಸ್ ಮಾಡಿದ್ರು. ಇವತ್ತು ಅವ್ರಿಗೆ ಸರಿಸಮನಾದ ಇಂಜಿನಿಯರ್ ಪ್ರಪಂಚದಲ್ಲೇ ಯಾರೂ ಇಲ್ಲ. ಎಲ್ಲ ಮಕ್ಕಳಿಗೂ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದೋ ಅವಕಾಶ ಸಿಗೋದಿಲ್ಲ. ನಾನು ನಿಮ್ಮ ಮಾತನ್ನು ಒಪ್ತೀನಿ ಆರತಿ ಅವರೇ. ಆದರೆ ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ಓದೋ ಅವಕಾಶ ಸಿಗ್ತಿದೆ. ಅದರಲ್ಲಿ ಏನಿದೆ ತಪ್ಪು? ನೋಡಿ, ಪ್ರಪಂಚ ತುಂಬ ಬದಲಾಗ್ತಿದೆ. ಅದರ ವೇಗಕ್ಕೆ ಸರಿ ಹೊಂದುವಾಗ ಶಿಕ್ಷಣ ಸಿಗ್ತಿದ್ದಾಗ ನಾವು ಅದನ್ನು ಯಾಕೆ ತಿರಸ್ಕರಿಸಬೇಕು? ಹೀಗೆ ನಾನು ಈಗ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಮಕ್ಕಳು. ಅವರಿಬ್ಬರ ಮಧ್ಯೆ ತುಂಬ ಅಂತರ ಇದೆ. ಅವರಿಬ್ರು ಅಣ್ಣ ತಂಗಿ ಅನ್ನೋದಿರಲಿ, ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಸ್ನೇಹ ಕೂಡ ಇಲ್ಲ. ಅವರಿಬ್ರು ಜೊತೆಯಾಗಿ ಸ್ಕೂಲಿಗೆ ಹೋಗ್ತಾ ಇದ್ರೆ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಅವಕಾಶ ಸಿಗುತ್ತೆ. ಅವರಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಆಸೆ. ನೋಡಿ ಆರ್ತಿಯವರೇ, ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಅಂಥದ್ರಲ್ಲಿ ನಾನು ನಿಮ್ಮ ಮಗನ ಬಗ್ಗೆ ತಪ್ಪು ನಿರ್ಧಾರ ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ? ನನ್ನ ಮಗಳ ಮೇಲೆ ನಿಮ್ಗೆ ಹೇಗೆ ಕಾಳಜಿ ಇದೆಯೋ ಅದೇ ರೀತಿ ನಿಮ್ಮ ಮಗನ ಮೇಲೆ ನನಗೆ ಕಾಳಜಿ ಇರೋದ್ರಿಂದಾನೇ ಅವನನ್ನು ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ. ಅದರಲ್ಲಿ ಏನಿದೆ ತಪ್ಪು? ನಾನು ಹೇಳೋದಿಷ್ಟೇ ಆರ್ತಿಯವರೇ, ನನ್ನ ಮೇಲೆ ನಂಬಿಕೆ ಇಡಿ. ನಂಬಿಕೆನಾ? ನಾನು ಜೀವನದಲ್ಲಿ ಯಾರನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಂಬಿದ್ನೋ ಅವನೇ ನಂಬಿಕೆ ದ್ರೋಹ ಮಾಡಿ ಹೊರಟೋದ. ಅಪ್ಪ ಅಮ್ಮನ ಮೇಲೂ ನನಗೆ ನಂಬಿಕೆ ಹೊರಟೋಗಿದೆ.
ಈಗಂತೂ ನಂಬಿಕೆ ಅನ್ನೋ ಪದದ ಬಗ್ಗೆನೇ ನನಗೆ ನಂಬಿಕೆ ಹೊರಟೋಗಿದೆ. ಆ ಪದ ಕೇಳಿದ್ರೇ ಭಯ ಆಗುತ್ತೆ. ಅಮ್ಮ, ಈ ಸ್ಕೂಲ್ ಎಷ್ಟು ದೊಡ್ಡದು, ಪ್ಲೇಗ್ರೌಂಡು ಎಷ್ಟು ದೊಡ್ಡದು ಅಲ್ವಾ? ಆದಿತ್ಯ, ನೀನೇನು ಹೆದರ್ಕೊಳ್ಬೇಡ. ನಿಂಗೇನಾದರೂ ಪ್ರಾಬ್ಲಮ್ ಆದರೆ ಟೀಚರ್ ಹತ್ರ ಹೇಳು. ಹಾಂ, ನಿಂಗೆ ಡಬ್ಬಿಲ್ ತಿಂಡಿ ಇಟ್ಟಿದ್ದೀನಿ, ತಿನ್ನೋದು ಮರಿಬೇಡ. ಪ್ರಶ್ನೆಗೆ ಅಕಸ್ಮಾತ್ ಉತ್ತರ ಗೊತ್ತಾಗದೇ ಇದ್ದರೆ ಹೆದರ್ಕೊಳ್ಬೇಡ. ಟೀಚರ್ ಹತ್ರ ಗೊತ್ತಿಲ್ಲ ಅಂತ ಹೇಳು, ಓಕೆ? ಅಮ್ಮ, ನಾನು ಹೆದರ್ಕೊಳ್ಳಲ್ಲ. ಅದೇ ನೀವ್ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಇವತ್ತು ಹೊಸ ಸ್ಕೂಲಲ್ಲಿ ನಿನ್ನ ಮೊದಲನೇ ದಿನ ಅಲ್ವಾ, ಹಾಗಾಗಿ ಹೊಸ ಪ್ರಾಬ್ಲಮ್ ಆಗ್ಬೋದು. ಇನ್ನೊಂದು, ನಿನ್ನ ಫ್ರೆಂಡ್ಸ್ ಹತ್ರ ಯಾರ ಹತ್ರನೂ ಜಗಳ ಆಡ್ಕೊಡ್ದು, ಗೊತ್ತಾಯ್ತಾ? ಹ್ಞೂ ಸರಿ. ಇವತ್ತು ನಾನೇ ನಿನ್ನ ಸ್ಕೂಲಿಗೆ ಬಿಡಕ್ಕೆ ಬರ್ತೀನಿ. ಅಮ್ಮ, ಚೂಚೂ. ಆರ್ತಿ ಅವರೇ, ನೀವು ಆದಿತ್ಯನ ಸ್ಕೂಲಿಗೆ ಬಿಡಕ್ಕೆ ಬರೋದು ಬೇಡ. ಆದಿತ್ಯ ಮೊದಲನೇ ಸತಿ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಬೇರೆ ಸ್ಕೂಲ್ಗೆ ಹೋಗ್ತಾನೆ ಅಷ್ಟೇ. ನೋಡಿ, ನೀವೇನು ಯೋಚನೆ ಮಾಡಿ, ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ? ದೊಡ್ಡವ್ರಿಗಿಂತ ಮಕ್ಕಳು ಬೇರೆ ವಾತಾವರಣಕ್ಕೆ ಬೇಗ ಹೊಂದ್ಕೊತಾರೆ. ಲೇಟ್ ಆಗ್ತಿದೆ, ಆದಿತ್ಯನ ಬೇಗ ರೆಡಿ ಮಾಡಿ. ಆದಿತ್ಯ, ನಮ್ಮ ಪುಟ್ಟಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಇವತ್ತು. ಇವತ್ತಿಂದ ನಿನ್ ತಮ್ಮನೂ ನಿನ್ ಜೊತೆ ಸ್ಕೂಲಿಗೆ ಬರ್ತಾನೆ. ಇಬ್ರು ಒಟ್ಟಿಗೆ ಹೋಗೋದು ಎಷ್ಟು ಮಜಾ ಅಲ್ವಾ? ನನ್ಗೇನ್ ಮಜಾ ಇರಲ್ಲ. ಆದಿತ್ಯ, ಏನು ಹೆದರ್ಕೋಬೇಡ. ಇನ್ನೊಂದು ಯಾರ ಹತ್ರನೂ ಜಗಳ ಆಡಕ್ಕೆ ಹೋಗ್ಬೇಡ, ಆಯ್ತಾ? ಬಾಯ್ ಬಾಯ್. ದೇವ್ರೆ, ಆದಿತ್ಯ ಹೊಸ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಅವನಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊಳಪ್ಪ. ಏನು ಇಷ್ಟೊಂದು ಪ್ರೀತಿ ನನ್ನ ಮೇಲೆ? ನನಗಂತೂ ನಿಮ್ಮ ಮೇಲೆ ಪ್ರೀತಿ 24/7 ಇದ್ದೇ ಇರುತ್ತೆ. ಆದರೆ ನೀನೇ ಕರ್ಫ್ಯೂ ಹಾಕಿಟ್ಟಿದ್ಯಾ. ನಿನ್ನ ರಾತ್ರಿನೂ ಕೆಳಗೆ ಮಲಗಿದೆ ಗೊತ್ತಾ? ಅಭ್ಯಾಸ ಮಾಡ್ಕೋ. ನಾನು ಯಾವ ಟಿವಿ ಸ್ಟೇಷನ್ಗೆ ಯಾವುದು ಸುಳ್ಳು ಹೇಳ್ದೆ ಹೋಗ್ತೀನೋ ಅವತ್ತು ಮುಗಿಯತ್ತೆ. ಭಾಸ್ಕರ್, ಯಾವ ಸೀರೆ ಚೆನ್ನಾಗಿದೆ? ಎಲ್ಲ ಸೀರೆನೂ ಚೆನ್ನಾಗಿದೆ, ನಿಮ್ಗೆಲ್ಲ ಕಲರ್ ಸೂಟ್ ಆಗುತ್ತೆ. ನನಗೆ ಗೊತ್ತು, ಆದ್ರೆ ಈ ಸೀರೆ ನಿಮ್ಮ ಅಮ್ಮಂಗೆ. ಈ ಸೀರೆ ಎಲ್ಲ ಅಮ್ಮಂಗ? ಯಾಕೆ? ಯಾಕಂದ್ರೆ ಇವತ್ತು ಟಿವಿ ಸ್ಟೇಷನ್ಗೆ ಹೋಗೋಕೆ ಪರ್ಮಿಷನ್ ತಗೋಬೇಕು. ಅದಕ್ಕೆ ಇದು ನನ್ನ ಲಂಚ. ಅರ್ಪಿತಾ, ಅರ್ಪಿತಾ, ಏನ್ ಮಾಡ್ತಾ ಇದೀಯಾ? ಕ್ಷಮಿಸಿ ಅಮ್ಮ, ಆದಿತ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಿನಗೆ ಹಗಲು ರಾತ್ರಿ ಯಾವಾಗ್ಲೂ ಆದಿತ್ಯಂದೇ ಜಪ. ಅದ್ರಲ್ಲಿ ಅರ್ಧ ಸಮಯನಾದ್ರೂ ಸಾಕ್ಷಿಗೂ ಸೂರ್ಯನಿಗೆ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದಿತ್ಯನ್ ಬಿಟ್ರೆ ಬೇರೆ ಏನು ಯೋಚನೆನೇ ಇಲ್ವಾ ನಿನಗೆ? ಅವನನ್ನ ಯಾರು ಹೊತ್ಕೊಂಡು ಹೋಗಲ್ಲ. ಮನೆಯಲ್ಲಿ ಬೇರೆ ಜವಾಬ್ದಾರಿಗಳು ತುಂಬಾ ಇದೆ. ಅದರ ಬಗ್ಗೆ ನಿನಗೆ ಯಾವಾಗ ಗೊತ್ತಾಗುತ್ತೋ ಏನೋ. ನೀನ್
ಸೀರೆ ಅಂಗಡಿ ಹೊತ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮ, ಈ ಸೀರೆ ನಿಮಗೋಸ್ಕರನೇ ತಂದಿದ್ದೀನಿ. ಇದ್ರ ಜೊತೆಗೆ ಮ್ಯಾಚಿಂಗ್ ನೇಲ್ ಪಾಲಿಶ್ ಕೂಡ ಇದೆ. ನನಗಿದ್ರ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಬೇಕಾದಷ್ಟಿದೆ. ಅಮ್ಮ, ನಾನು ಎಷ್ಟು ಪ್ರೀತಿಯಿಂದ ತಂದಿದ್ದೀನಿ, ನೀವು ಬೇಡ ಅಂದ್ಬಿಟ್ರಲ್ಲ. ನಿಮ್ಗೆ ಈ ಸೀರೆಯಲ್ಲಿ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದು ತಗೊಳ್ಳಿ. ನೋಡಿ ಅಮ್ಮ, ಈ ಬ್ಲ್ಯಾಕ್ ಸೀರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮ್ಮ ಮೇಲೆ. ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ನೋಡಿ ಅಮ್ಮ, ಸೆಲೆಕ್ಟ್ ಮಾಡಿ ಬೇಗ. ನೀನು ಇಷ್ಟೊಂದು ಹೇಳ್ತಿದ್ಯಾ ಅಂದಮೇಲೆ ನಾ ಯಾವ್ದಾರ ಒಂದು ತಗೋತೀನಿ. ಇದು ತಗೋತೀನಿ. ಅಮ್ಮ, ಈ ಸೀರೆ ಪರ್ಫೆಕ್ಟ್ ಮ್ಯಾಚ್. ನಿಮಗೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ. ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ ಅಮ್ಮ, ಅವಳು ನನ್ನ ಸ್ಟೇಷನಲ್ಲೇ ಕೆಲಸ ಮಾಡ್ತಾಳೆ. ಅವಳಿಗೆ ಆರೋಗ್ಯ ಸರಿ ಇಲ್ಲ, ಜೊತೆಗೆ ಪ್ರೆಗ್ನೆಂಟ್ ಬೇರೆ. ಅವಳ ಡ್ಯೂಟಿ ನಾನೇ ಮಾಡಬೇಕು ಅಂತ ಫೋನ್ ಮಾಡಿದ್ರು. ನಾನು ಅಂತ ಒಪ್ಕೊಂಡ್ಬಿಟ್ಟೆ. ನಾನು ಮಾಡಿದ್ದು ಸರಿ ಅಲ್ವಾ ಅಮ್ಮ? ಆದರೆ ನೀನು ಅಮ್ಮ, ಒಬ್ಬರು ಕಷ್ಟಕ್ಕೆ ಇನ್ನೊಬ್ರು ಆಗದೆ ಇದ್ರೆ ಹೇಗೆ ಅಮ್ಮ? ಅವಳು ತುಂಬ ಕಷ್ಟದಲ್ಲಿದ್ದಾಳೆ. ಅವಳಿಗೆ ಹಣದ ಅವಶ್ಯಕತೆ ಇದೆ. ಎಲ್ಲರೂ ನನ್ನ ಥರನೇ ಲಕ್ಕಿ ಇರಲ್ಲ ಅಲ್ವಾ ಅಮ್ಮ? ಇಷ್ಟು ರಿಚ್ ಫ್ಯಾಮಿಲಿ, ಎಲ್ಲರ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಒಳ್ಳೆ ಅತ್ತೆ ಎಲ್ಲಿ ಸಿಗ್ತಾರೆ ಹೇಳಿ? ಆದ್ರೂ ಅಮ್ಮ, ಈ ಸೀರೆ ಕೊಡಿ, ನಾನೇ ಫಾಲ್ಸ್ ಹೊಲ್ಸ್ಕೊಂಡು ನಾಳೆ ನಿಮ್ಗೆ ತಂದು ಕೊಡ್ತೀನಿ. ಅಮ್ಮ, ನನ್ನ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ನೋಡು, ಅವಳು ಎಲ್ರಿಗಿಂತ ಚಿಕ್ಕವಳಾದ್ರೂ ಅತ್ತೆ ಮೇಲೆ ಎಷ್ಟು ಗೌರವ ಇದೆ. ನೀನು ಯಾವತ್ತಾದ್ರೂ ಹೀಗೆ ಯೋಚನೆ ಮಾಡಿದೀಯಾ? ನೀನೆಲ್ಲಿ ಮಾಡ್ತೀಯಾ? ನಿನಗೆ ಯಾವಾಗಲೂ ನಿನ್ಗೆ ಆದಿತ್ತಿಂದೇ ಚಿಂತೆ. ನಿನಗದು ಯಾವಾಗ ಬುದ್ಧಿ ಬರುತ್ತೋ ಏನೋ, ನನಗಂತೂ ಅರ್ಥ ಆಗಲ್ಲ. ಏನು ಗುಂಡಿ ಎತ್ತಿಗೆ ಬೇಜಾನ್ ಯೋಚನೆ ಮಾಡ್ತಾ ಇದ್ದಾರೆ ರೀ. ಒಳಗಡೆ ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ, ನೀವು ಬಂದು ನೋಡ್ರಿ. ಹಾಂ, ನಮಗೆ ಇವಾಗ ಅರ್ಥ ಆಯಿತು. ತಮಗೆ ಮರಿಗುಂಡ ಆದಿತ್ಯದಿಂದ ತಾನೇ ಯೋಚನೆ. ಯಾಕ್ರಿ ಯೋಚನೆ ಮಾಡ್ತೀರಾ? ಅವನು ಸ್ಕೂಲ್ ಹೊಸದಾದ್ರೇನೋ 4 ದಿನಕ್ಕೆ 10 ಜನ ಹುಡುಗರನ್ನ ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ತಾನೆ. ನಿಮ್ಗಿನ್ನೂ ಯೋಚನೆ ಹೋಗ್ತಿಲ್ಲ ಅಂತಂದರೆ ಬಂದು ಅಣ್ಣನಿಗೆ ಹೇಳಿ, ಸ್ಕೂಲಿಗೆ ಫೋನ್ ಮಾಡಿ ನಿಮ್ಮ ಜೊತೆ ಮಾತಾಡೋದಕ್ಕಾರೋ ಅವಕಾಶ ಮಾಡಿಕೊಡ್ತಾರೆ. ಬನ್ನಿ ಬನ್ನಿ, ನಾನು ಬರ್ತೀನಿ ನಿಮ್ಮ ಜೊತೆ. ಹಲೋ ರಾಜೇಶ್, ಯಾಕಿನ್ನ ಡಿಸೈನ್ಸ್ ಅಪ್ರೂವಲ್ ಆಗಿಲ್ಲ? ಐ ಜಸ್ಟ್ ಸಾ ದ ಕಸ್ಟಮರ್ಸ್ ಮೇಲ್ ಯು. ನೋಡಿ, ನಾನು 23rd ಒಳಗಡೆ ಡಿಸೈನ್ಸ್ ಅಪ್ರೂವಲ್ ಆಗಬೇಕು. ಏನಕ್ಕಾಗಲ್ಲ? ಐ ವಾಂಟ್ ಇಟ್ ಟು ಬಿ ಡನ್. ಎಸ್. ರಾಜೇಶ್, get back to me as soon as possible. Yeah. ನೀವೇನಿಲ್ಲಿ? ಅದು ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಆದಿತ್ಯನ ಬಗ್ಗೆ ಅಲ್ವಾ? ಹೌದು, ಅದು ಹೊಸ ಸ್ಕೂಲಲ್ಲಿ ಅವನದು ಮೊದಲನೇ ದಿನ. ಅವನದೇ ಚಿಂತೆ ಆಗಿದೆ. ಯಾರ ಜೊತೆನಾದರೂ ಮಾತಾಡಿ ಅವನು ಹೇಗಿದ್ದಾನೆ ಅಂತ ಕೇಳಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸಾಕು ಮಾಡಿ ಆರ್ತಿ ಅವರೇ, ಅತಿ ಆಯ್ತು ನಿಮ್ದು. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಆದಿತ್ಯ ಆದಿತ್ಯ ಅಂತ ಅವ್ನು ಜಪಾನೆ ಮಾಡ್ತಾ ಇರ. ಇಲ್ಲಿ ಅವ್ನು ಹೋಗಿರೋದು ಆರ್ಮಿ ಟ್ರೈನಿಂಗಲ್ಲ, ಸ್ಕೂಲ್ಗೆ. ನೋಡಿ, ನಾನು ಮಾಡಿರೋದು ಆದಿತ್ಯನ ಒಳ್ಳೇದಕ್ಕೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ?